ಕೇಂದ್ರ ಸರ್ಕಾರ GST ನಮಗೆ ಕೊಡಬೇಕಾಗಿರ್ತಕ್ಕಂಥದನ್ನ ಕೊಡ್ಲಿಲ್ಲ. ಸುಮಾರು 11,495 ಕೋಟಿ 11,495 ಕೋಟಿ ವಿಶೇಷ ಗ್ರಾಂಟ್ಸ್ ಕೊಡ್ತೀವಿ ಅಂತಂದಿದ್ರು, ಅದು ಕೊಡ್ಲಿಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ ತೆರಿಗೆ ಕಡಿಮೆ ಆಯ್ತು ಅಂತೇಳಿ 11,495 ಕೋಟಿ ಕೊಡ್ಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಘೋಷಣೆ ಮಾಡಿದ್ದು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಕೊಡ್ಲಿಲ್ಲ. 2 ವರ್ಷ 3 ವರ್ಷ ಆಯ್ತು. 3 ವರ್ಷದಿಂದ ₹1 ಕೊಡ್ಲಿಲ್ಲ. ಇವೆಲ್ಲ ಕಾರಣಗಳಿಗೋಸ್ಕರ ರೆವಿನ್ಯೂ ಡಿಫಿಸಿಟ್ ಆಗಿದೆ ಹೊರತು ಗ್ಯಾರಂಟಿಯಿಂದ ಅಲ್ಲ. ಇದನ್ನ ನೀವು ಸ್ಪಷ್ಟವಾಗಿ ಹೇಳ್ಬೇಕು. ಈಗ ವಿಜೇಂದ್ರ ಹೇಳೋದನ್ನೇ ದೊಡ್ಡದಾಗಿ ಮಾಡ್ತೀರಿ. ಇವತ್ತು ನೋಡಿದ್ಯಾ ಪತ್ರಿಕೆಯಲ್ಲಿ? ಆಯ್ತಪ್ಪ, ವಿಜೇಂದ್ರ ಸರಿ ಆಯ್ಪ. ವಿಜೇಂದ್ರ ಹೇಳೋದು ಸುಳ್ಳು ಹೇಳ್ತಾರೆ. ಬಜೆಟ್ ಮೊನ್ನೆ ಆಯ್ತಲ್ಲ, ಏನ್ರಿ ಮಾಡ್ತಾ ಇದ್ರು ಅಲ್ಲಿ? ಬಜೆಟ್ ಚರ್ಚೆ ಆಯ್ತಲ್ರಿ ಅಲ್ಲಿ? ಅಸೆಂಬ್ಲಿನಲ್ಲಿ ಚರ್ಚೆ ಆಯ್ತಲ್ಲ, ಏನ್ ಮಾಡ್ತಾ ಇದ್ರು ಅವ್ರು? ಹಾಗಾದ್ರೆ ನಿದ್ದೆ ಮಾಡ್ತಾ ಇದ್ರ ಚರ್ಚೆ ಮಾಡದೇನೆ? ಅಲ್ಲಿ ಏನ್ ಹೇಳ್ಬೇಕು ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಲ್ಲ ನಾನು. ಸುಮಾರು 4.25 ಗಂಟೆ ಉತ್ತರ ಕೊಟ್ಟಿದ್ದೀನಿ. ಬಜೆಟ್ ಮೇಲೆ ಚರ್ಚೆಗೆ 4.25 ಗಂಟೆ ವೈಟ್ ಪೇಪರ್ ಯಾಕಪ್ಪ ಮಂಡಿಸ್ಬೇಕು? ಬಜೆಟೇ ವೈಟ್ ಪೇಪರ್ ಅಲ್ವಾ? ನೀವು ಅದನ್ನ ಕೇಳೋದೇ ಇಲ್ಲ. ವೈಟ್ ಪೇಪರ್ ಅಂದ್ರೇನು? ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಇಡಬಹುದು. ಬಜೆಟ್ ಅಂದ್ರೇನು? ಆಯ ವ್ಯಯ ಲೆಕ್ಕ ಇಡೋದು. ಸರಿ, ಬೊಮ್ಮಾಯಿ ಅವರು ಕೂಡ ನಿನ್ನೆ ನಿಮಗೆ ಸಾಲದ ದಾಖಲೆಗಳನ್ನ ಕೊಡಿ, 25% ಲೆಸ್ ದನ್ 25% ಇದೆ ಅಂತ ಹೇಳಿದ್ರೆ 24.94 ಹೇಳಿದ್ರಿ ನೀವು. ಅದ್ರದ್ದು ದಾಖಲೆ ಕೊಡಿ ಅಂತಾರ ಯಾರು? ಬೊಮ್ಮಾಯಿ ಅವರು. ದಾಖಲೆ ಬಜೆಟ್ ಅಸೆಂಬ್ಲಿನಲ್ಲೇ ಇಟ್ಟುವಲ್ಲಯ್ಯ. ನಾವು ಸಾಲ ಮಾಡಿದ್ದು ಅವ್ರು ಸಾಲ ಮಾಡಿದ್ದು ಎರಡನ್ನೂ ಕಂಪ್ಯಾರಿಸನ್ ಕೊಡ್ಲಿ. ಹೌದು, ಕಂಪ್ಯಾರಿಸನ್ ಇಟ್ಟಿದ್ದು ಬಜೆಟ್ ಅಸೆಂಬ್ಲಿನಲ್ಲಿ ಇಟ್ಟಿದ್ದೀನಿ. 5,30,000 ಕೋಟಿ ಅವರು ಸಾಲ ಮಾಡಿದ್ದದು. ಯಾವ್ದೋ ಒಂದು ವರ್ಷದ್ದು ಹೇಳ್ತಾರೆ. ಅವ್ರು 4 ವರ್ಷ ಇದ್ರಲ್ಲಪ್ಪ. ಗ್ಯಾರಂಟಿ ಯೋಜನೆಗಳಿಗೆ ನಮ್ ವಿರೋಧ ಇಲ್ಲ ಅಂತ ಇದಾರೆ ಸದಾನಂದ ಗೌಡ್ರು. ಗ್ಯಾರಂಟಿ ಯೋಜನೆಗಳಿಗೆ ನಮ್ ವಿರೋಧ ಇಲ್ಲ, ಅದ್ರ ಹೆಸರಲ್ಲಿ ನುಗ್ತಾ ಇದಾರೆ, ಹಣ ನುಗ್ತಾ ಇದಾರೆ ಅಂತ. ನೇರವಾಗಿ ಅವ್ರಿಗೆ ಲೆಕ್ಕಕ್ಕೆ ಅವ್ರ ಅಕೌಂಟ್ಗೆ ಹಾಕ್ಬಿಡ್ತೀವಲ್ಲ. ಲಂಚ ಎಲ್ಲಿ ನಡೀತದೆ? ಈಗ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಕೊಟ್ಬಿಡ್ತೀವಿ. ಲಂಚ ಹೆಂಗ್ ನಡೀತದೆ? ಅದು ಕೊಟ್ಟಿಲ್ಲ, ಕೊಡ್ತೀವಿ. ಈಗ ಅಭಿವೃದ್ಧಿ ಯೋಜನೆಗಳಿಗಾಗಿ ಏನು ಗುತ್ತಿಗೆದಾರರಿಗೆ ಬಹಳಷ್ಟು ದುಡ್ಡು 26,000 ಕೋಟಿ ಬಾಕಿ. ಅದಾಯ್ತು, 28,000 ಕೋಟಿ ಅವರು ಎಷ್ಟು ಬಿಟ್ಬಿಟ್ಟು ಹೋಗಿದ್ರು ಗೊತ್ತಾ? 29,000 ಕೋಟಿ ಅವ್ರು ಬಾಕಿ ಬಿಟ್ಬಿಟ್ಟು ಹೋಗಿದ್ದು. 29,000 ಕೋಟಿ, ಅದರಲ್ಲಿ 24,000 ಕೋಟಿ ತೀರ್ಸಿದೀವಿ. ನೀವು ತಿಳ್ಕೊಳ್ಳಲ್ಲ, ಏನು ಕೇಳಲ್ಲ ಅವ್ರಿಗೆ. ಅವ್ರು ಹೇಳದ್ದೇ ಲೆಕ್ಕ ನಿಮ್ಗೆ. ಈಗ ನಾನು ಹೇಳ್ತಾ ಇರೋದು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬೇರೆ ಕಡೆ ಕೊಟ್ಟಿಲ್ಲ, ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟಿರೋದು. ಅವ್ರ ಎದುರುಗಡೆನೆ ವಿತ್ ಡಾಕ್ಯುಮೆಂಟ್ಸ್. ಸುಮ್ಮನೆ ಅವ್ರು ಏನೋ ಹೇಳ್ತಾರೆ, ನೀವು ಅದನ್ನೇ ಕೇಳ್ತೀವಿ. ಏನ್ ಮಾಡಕ್ಕಾಗುತ್ತೆ ನಾವು?